ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ 1ನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ನಡೀತಿರುವಂತಹ ಬೈಬಲ್ ಸೆಮಿನಾರ್ಗೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕರು ವಿಮೋಚಕರು ಆಗಿರುವಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ತುಂಬು ಹೃದಯದ ಧನ್ಯವಾದಗಳು ಪ್ರಿಯರೇ, ವಂದನೆಗಳು, ಆಹ್ವಾನವೂ ಸಹ. ಓಕೆ, ಇಷ್ಟಕ್ಕೂ ನಾನು ಇಲ್ಲಿ ಏನಕ್ಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಚಿಕ್ಕ ಕಾರ್ಯಕ್ರಮ ಇದೆ. ಒಂದು ಹುಡುಗನು ಬಂದು, ಏಕೆಂದರೆ ಸತ್ಯವೇದದ ಕುರಿತಂತೆ ನಮ್ಗೆ ಆಗಾಗ ಒಂದು ಪ್ರಾಬ್ಲಮ್ ಬರ್ತಾ ಏನು ಅಂತ ಹೇಳಿದ್ರೆ, ಸತ್ಯವೇದ ಓದುವಂತಹದ್ರಲ್ಲಿ ನಮಗೇನಕ್ಕೋಸ್ಕರ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ಬ್ರದರ್ ಸತ್ಯವೇದ. ಹೌದಾ? ನಮ್ಮ ಕ್ವೆಶ್ಚನ್ ಇದೆ ಅಲ್ವಾ? ನಾವು ಸತ್ಯವೇದ ಓದ್ತೀವಿ, ಆದರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ ಓದಿದಾಗ. ಒಂದು ಕಡೆ ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ನಮ್ಗೆ ಅರ್ಥ ಆಗದೇ ಇರುವಂಥ ಸಮಸ್ಯೆ ಎಲ್ಲಿದೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ. ಹೌದಾ? ಒಂದು ಸರಿ ನೋಡಿದ್ರೆ ಅರಸುಗಳ ಕಾಲ ಅಂತಾರೆ, ಆಮೇಲೆ ನ್ಯಾಯಸ್ಥಾಪಕರು ಅಂತಾರೆ, ರಾಜರು ಅಂತಾರೆ. ಇಷ್ಟಕ್ಕೂ ದಾವೀದನ ಯಾರು, ಅರಸನ, ನ್ಯಾಯಸ್ಥಾಪಕನ, ನಾಯಕರು ಯಾರು, ಇಷ್ಟಕ್ಕೂ ಆ ಕಾಲಕ್ಕೂ ಈ ಕಾಲಕ್ಕೂ ಇರುವಂಥ ವ್ಯತ್ಯಾಸ ಏನು, ಹಳೆ ಒಡಂಬಡಿಕೆಯಲ್ಲಿ ಯಾವ ಗ್ರಂಥ ಯಾವ್ಯಾವ ಸಮಯದಲ್ಲಿ ಬಂತು, ಯಾವ್ಯಾವ ಕ್ಯಾರೆಕ್ಟರ್ಸ್ ಯಾವ್ಯಾವ ಕಾಲದಲ್ಲಿ ಇದ್ದರು, ಇದು ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ ನಾರ್ಮಲ್ ಆಗಿ. ಅದಕ್ಕೋಸ್ಕರ ಈ ಸಮಸ್ಯೆಯನ್ನು ಪರಿಷ್ಕಾರ ಮಾಡಲಿಕ್ಕೋಸ್ಕರ ಒಂದು ವಿನೂತನವಾಗಿರುವಂತಹ ಪ್ರಯತ್ನ ದೇವರ ಕೃಪೆಯಿಂದ ನಡೀತಿದೆ ಇವತ್ತು. ಅದೇನು ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಒಂದು ಚಿಕ್ಕ ಹುಡುಗ ಬಂದು ಹಳೆ ಒಡಂಬಡಿಕೆಯ ಪೂರ್ತಿ ಸಾರಾಂಶವನ್ನು ಒಂದು 20 ನಿಮಿಷದಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಏನನ್ನು? ಹಳೆ ಒಡಂಬಡಿಕೆಯ ಪೂರ್ತಿ ಸಾರಾಂಶ, ಎಸೆನ್ಸನ್ನು, ಮುಖ್ಯವಾಗಿರುವಂತಹ ಘಟನೆಯನ್ನು ಒಂದು 20 ನಿಮಿಷದಲ್ಲಿ ಹೇಳಿ ಮುಗಿಸ್ತಾನೆ. ಅದನ್ನು ನೀವೆಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಖಚಿತವಾಗಿ ಸತ್ಯವೇದ ಇನ್ನು ಮುಂದೆ ಅರ್ಥ ಆಗುವ, ಹಳೆ ಒಡಂಬಡಿಕೆ ಇನ್ನು ಮುಂದೆ ನಿಮಗೆ ಅರ್ಥ ಆಗುವಲ್ಲಿ ಸಮಸ್ಯೆ ಬರೋದಿಲ್ಲ. ಕೇಳಿಸ್ಕೊಳ್ತೀವ? ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಹಳೆ ಒಡಂಬಡಿಕೆ ಎಷ್ಟು ವರ್ಷಗಳ ಇತಿಹಾಸ ತಿಳಿಸುತ್ತೆ ನಮಗೆ? ಹಳೆ ಒಡಂಬಡಿಕೆ ಸುಮಾರು ಎಷ್ಟು ವರ್ಷಗಳ ಇತಿಹಾಸವನ್ನು ತಿಳಿಸುತ್ತೆ ನಮಗೆ? ಸುಮಾರು 4000. ಹೌದಾ? 4000 ವರ್ಷಗಳ, ಸುಮಾರು 4000 ವರ್ಷಗಳ ಇತಿಹಾಸವನ್ನು ತಿಳಿಸುತ್ತೆ ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಎಷ್ಟು ವರ್ಷಗಳ ಇತಿಹಾಸವನ್ನು ತಿಳಿಸುತ್ತೆ? ಹೊಸ ಒಡಂಬಡಿಕೆ, ಸತ್ಯವೇದದಲ್ಲಿ ಬರೆದಿರುವಂಥ ಹೊಸ ಒಡಂಬಡಿಕೆ ಎಷ್ಟು ವರ್ಷಗಳ ಇತಿಹಾಸವನ್ನು ತಿಳಿಸುತ್ತೆ ನಮಗೆ? 100 ವರ್ಷಗಳು. ಪ್ರಾರಂಭದ 100 ವರ್ಷ ಅಷ್ಟು ಮಾತ್ರ ಅಲ್ವಾ ಬೈಬಲಲ್ಲಿ ಬರೆಸಿರುವಂತಹದ್ದು. ಸಂಘ ಸ್ಥಾಪನೆ ಅದಾದಮೇಲೆಲ್ಲ ಏನಾಯಿತು ಅಂತ ಹೇಳಿ. ಹಳೆ ಒಡಂಬಡಿಕೆ ಎಷ್ಟು ವರ್ಷದ ಇತಿಹಾಸ ತಿಳಿಸುತ್ತೆ? 4000. ಹೊಸ ಒಡಂಬಡಿಕೆ 100 ವರ್ಷಗಳು. ಹಾಗಾದರೆ ಸತ್ಯವೇದ ಟೋಟಲ್ ಆಗಿ ಎಷ್ಟು ವರ್ಷಗಳ ಇತಿಹಾಸ ತಿಳಿಸ್ತದೆ? 4100 ವರ್ಷಗಳು ಸುಮಾರು. ಓಕೆ, ಈಗ ಅದರಲ್ಲಿ 4000 ವರ್ಷಗಳಲ್ಲಿ ಏನೇನು ನಡೀತು? ಹಳೆ ಒಡಂಬಡಿಕೆಯಲ್ಲಿರುವಂತಹ 4000 ವರ್ಷಗಳಲ್ಲಿ ಏನೇನು ನಡೀತು ಅದು ನಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಚಿಕ್ಕ ಹುಡುಗ ಬಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾನೆ. ಗಮನ ಕೊಟ್ಟು ಕೇಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ತಮ್ಮ ಬಾ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಆದಿಕಾಂಡದಿಂದ ಹಿಡಿದು ಮಲಾಕಿಯ ಗ್ರಂಥದವರೆಗೆ ಸತ್ಯವೇದವು ಸುಮಾರು 4000 ವರ್ಷಗಳ ಇತಿಹಾಸವನ್ನು ತಿಳಿಸುತ್ತದೆ. ಸತ್ಯವೇದದಲ್ಲಿರುವ ಹೊಸ ಒಡಂಬಡಿಕೆಯು ಸುಮಾರು 100 ವರ್ಷಗಳ ಇತಿಹಾಸವನ್ನು ತಿಳಿಸುತ್ತದೆ. ಸತ್ಯವೇದವು ಸುಮಾರು 4100 ವರ್ಷಗಳ ಇತಿಹಾಸವನ್ನು ತಿಳಿಸುತ್ತದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದರು. ದೇವರು ಸೃಷ್ಟಿಯನ್ನೆಲ್ಲ 6ನೆಯ ದಿನದಲ್ಲಿ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಕ್ರಿಸ್ತಪೂರ್ವ ಸುಮಾರು 4000 ವರ್ಷಗಳ ಹಿಂದೆ ಆದಾಮಳನ್ನು ಸೃಷ್ಟಿ ಮಾಡಿದರು. ದೇವರು ಆದಾಮಳಿಗೆ ಕಾಯಿನನು ಹಾಗೂ ಏಬೇಲನ್ನು ಬಹುಮಾನವಾಗಿ ಕೊಟ್ಟರು. ಕಾಯಿನನು ತನ್ನ ತಮ್ಮನಾದ ಏಬೇಲನನ್ನು ಕೊಂದುಬಿಟ್ಟನು. ಆಮೇಲೆ ದೇವರು ಸೇತನನ್ನು ಕೊಟ್ಟರು. ಸೇತನನ ಕಾಲದಲ್ಲಿ ಕ್ರಿಸ್ತಪೂರ್ವ ಸುಮಾರು 3000 ವರ್ಷಗಳ ಹಿಂದೆ ನೋಹನ ಜನಿಸುತ್ತಾನೆ. ನೋಹನ ಕಾಲದಲ್ಲಿ ಜನರು ತಮಗೆ ಇಷ್ಟ ಬಂದಂತೆ ಜೀವಿಸಿ ಪಾಪ ಮಾಡುವಂತಹದ್ದನ್ನು ದೇವರು ನೋಡಿ ಜಲಪ್ರಳಯದೊಂದಿಗೆ ಸಮಸ್ತವನ್ನು ಅಳೆಯಬೇಕೆಂದು ದೇವರು ತೀರ್ಮಾನಿಸಿಕೊಳ್ಳುತ್ತಾರೆ. ನೋಹನ ಕುಟುಂಬವು ನೀತಿವಂತನಾದ ಕಾರಣ ಆತನ ಕುಟುಂಬವು ಹಡಗಿನ ಮೂಲಕ ರಕ್ಷಿಸಲ್ಪಡುತ್ತದೆ. ದೇವರ ಕೃಪೆಯಿಂದ ನೋಹನ ಕುಟುಂಬವು ಜಲಪ್ರಳಯದಿಂದ ರಕ್ಷಿಸುತ್ತದೆ. ನೋಹನನ 3 ಕುಮಾರರು ಶೇಮ್, ಆಮ್, ಯೋಫೇತ್. ಶೇಮ್ನಿಂದ ತೆರಹನು. ತೆರಹನ ಕಾಲದಲ್ಲಿ ಕ್ರಿಸ್ತಪೂರ್ವ ಸುಮಾರು 2000 ವರ್ಷಗಳ ಹಿಂದೆ ಅಬ್ರಾಮನು ಜನಿಸುತ್ತಾನೆ. ಅಬ್ರಾಮನು ಅನ್ಯ ಜನಾಂಗಕ್ಕೆ ಸೇರಿದರೂ ಸಹ ವ್ಯಕ್ತಿ ಆದರೂ ಸಹ
ದೇವರ ಕರೆಗೆ ಅಂದರೆ ನಿನ್ನ ಜನರು, ನಿನ್ನ ದೇಶ, ನಿನ್ನ ಪದ್ಧತಿ ಬಿಟ್ಟು ಬಾ ಎಂದು ದೇವರ ಕರೆಗೆ ಕಿವಿಗೊಟ್ಟು ದೇವರು ಹೇಳಿದ ಸ್ಥಳಕ್ಕೆ ಬಂದನು. ಅಬ್ರಾಮನು 100ನೇ ವಯಸ್ಸಿನಲ್ಲಿದ್ದಾಗ ದೇವರು ಇಸಾಕನನ್ನು ಕೊಡುತ್ತಾರೆ. ಇಸಾಕನಿಗೆ ಯಾಕೋಬ ಹಾಗೂ ಎಸಾವನನ್ನು ಅನುಗ್ರಹಿಸುತ್ತಾರೆ. ಯಾಕೋಬನು ಮೋಸಗಾರನಾದರೂ ಸಹ ತನ್ನ ತಪ್ಪನ್ನು ತಿಳಿದುಕೊಂಡು ದೇವರು ಯಾಕೋಬನಿಗೆ ಆಶೀರ್ವದಿಸಿ ಇಸ್ರಾಯೇಲ್ ಎಂದು ಹೆಸರು ಕೊಡುತ್ತಾರೆ. ಯಾಕೋಬನಿಗೆ 12 ಮಂದಿ ಮಕ್ಕಳು. ಈ 12 ಮಂದಿ ಮಕ್ಕಳಲ್ಲಿ ಒಬ್ಬನಾದ ಯೋಸೇಫನು ಅವರ ಅಣ್ಣಂದಿರು ಐಗುಪ್ತ ದೇಶಕ್ಕೆ ಹೊರಡಿಸಲ್ಪಡುತ್ತಾರೆ. ದೇವರ ಜೊತೆಗೆ ಇದ್ದದ್ದರಿಂದ ಯೋಸೇಫನು ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾನೆ. ದೇವರ ದಯೆಯಿಂದ ಯೋಸೇಫನು ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಆಗುತ್ತಾನೆ. ಬರಗಾಲದ ನಿಮಿತ್ತ ಯಾಕೋಬನ ಕುಟುಂಬವು ಐಗುಪ್ತ ದೇಶಕ್ಕೆ ಬರಬೇಕಾಗುತ್ತದೆ. ಸ್ವಲ್ಪ ಕಾಲದ ನಂತರ ಯೋಸೇಫನಿಗೆ ತಿಳಿಯದೇ ಇದ್ದ ಐಗುಪ್ತ ಸಿಂಹಾಸನಕ್ಕೆ ರಾಜ ಬಂದ ನಂತರ ಇಸ್ರಾಯೇಲರು ಗುಲಾಮರಾಗಿ ಮಾಡಿಕೊಳ್ಳುತ್ತಾನೆ. ಇವರ ಮೊರೆಯಿಂದ ಕೇಳಿ ದೇವರು ಇವರನ್ನು ಬಿಡುಗಡೆ ಮಾಡಲು ಮೋಶೆಯನ್ನು ಹುಟ್ಟಿಸುತ್ತಾರೆ. ಈ ಬಾಧ್ಯತೆಯನ್ನು ದೇವರು ಯೆಹೋಶುವನಿಗೆ ಕೊಡುತ್ತಾರೆ. ಇಲ್ಲಿಯವರೆಗೆ ನಾಯಕರ ಕಾಲ. ವಾಗ್ದಾನದ ಭೂಮಿಗೆ ಸೇರಿದ ನಂತರ ದೇವರು ಕ್ರಮಪಡಿಸಲು ಇವರನ್ನು ನ್ಯಾಯಸ್ಥಾಪಕರಾಗಿ ನೇಮಿಸುತ್ತಾರೆ. ನ್ಯಾಯಸ್ಥಾಪಕರ ಉದಾಹರಣೆ ಗಿದ್ಯೋನ, ಯೆಫ್ತಾಹ, ಸಂಸೋನನು. ಸ್ತ್ರೀಯರ ಇತಿಹಾಸದಲ್ಲಿ ರೂತಳು ಕಾಣಬಹುದು. ಅನ್ಯ ಜನಾಂಗಕ್ಕೆ ಸೇರಿದ ಸ್ತ್ರೀ ಆದರೂ ಸಹ ನಿನ್ನ ದೇವರೇ ನನ್ನ ದೇವರು ಎಂದು ಮಾತಿನಂತೆ ತನ್ನ ಅತ್ತೆಯ ಮೂಲಕ ದೇವರನ್ನು ಕಂಡುಕೊಂಡಳು. ಕ್ರಮದ ಪ್ರಕಾರ ಬೋವಜನನು ತನ್ನನ್ನು ವಿವಾಹವಾಗುತ್ತಾನೆ. ಅನ್ನ ಅನ್ನುವಂತಹ ಒಬ್ಬ ಸ್ತ್ರೀಯರ ಚರಿತ್ರೆಯನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು. ಬಂಜೆಯಾಗಿ ದೈಹಿಕೆಯನ್ನು ಸಮುವೇಲನನ್ನು ದೇವರು ಕೊಡುತ್ತಾರೆ. ಈಕೆಯು ಹೊತ್ತ ಅರಿಕೆಯ ಪ್ರಕಾರ ದೇವರು ಸಮೂಹಾಲಯದಲ್ಲಿ ದೇವರ ಸೇವೆಗಾಗಿ ಅಂಕಿತ ಮಾಡುತ್ತಾಳೆ. ಸಮುವೇಲನು ಇಸ್ರಾಯೇಲರಿಗೆ ಯಾಜಕನಾಗಿಯೂ ಪ್ರವಾದಿಯಾಗಿಯೂ ಕೊನೆಯ ನ್ಯಾಯಸ್ಥಾಪಕನಾಗಿಯೂ ಇರುತ್ತಾನೆ. ಒಮ್ಮೆ ಜನರೆಲ್ಲರೂ ಸಹ ಸಮುವೇಲನ ಬಳಿಗೆ ಬಂದು, ಎಲ್ಲ ರಾಜ್ಯಗಳಿಗೆ ರಾಜರಿದ್ದಾರೆ, ನಮಗೂ ಸಹ ಒಬ್ಬ ರಾಜನನ್ನು ಏರ್ಪಡಿಸು ಎಂದು ಬಲವಂತ ಮಾಡಿದಾಗ ಸಮುವೇಲನು ದೇವರನ್ನು ಪ್ರಾರ್ಥಿಸುತ್ತಾನೆ. ದೇವರು, ನೀನೇಕೆ ಬಾಧೆ ಪಡುತ್ತಿ? ಅವರು ನಿನ್ನನ್ನಲ್ಲ ನನ್ನನ್ನು ಬೇಡವೆಂದೆನ್ನುತ್ತಿದ್ದಾರೆ. ನೀನು ಹೋಗಿ ಸೌಲನೆಂಬ ಒಬ್ಬ ವ್ಯಕ್ತಿಯನ್ನು ರಾಜನಾಗಿ ನೇಮಿಸು ಎಂದು ತೀರ್ಮಾನಿಸಿಕೊಳ್ಳುತ್ತಾರೆ. ದೇವರು ಹೇಳಿದಂತೆ ಸಮುವೇಲನು ಹೋಗಿ ಸೌಲನನ್ನು ರಾಜನಾಗಿ ನೇಮಿಸುತ್ತಾನೆ. ಇಲ್ಲಿಂದ ರಾಜರ ಕಾಲವು ಪ್ರಾರಂಭವಾಗುತ್ತದೆ. ಸೌಲನು ಸುಮಾರು 40 ವರ್ಷಗಳು ಪರಿಪಾಲಿಸುತ್ತಾನೆ. ಗೋಲಿಯಾತನು ಕೊಂದ ಹೆಸರು ಪಡೆಯುತ್ತಿದ್ದ ದಾವೀದನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ದ್ವೇಷವನ್ನು ಕಟ್ಟಿಕೊಂಡು ಕೊಲ್ಲಬೇಕೆಂದಿದ್ದಾಗ ದೇವರು ಸೌಲನನ್ನು ವಿಸರ್ಜಿಸಿ ದಾವೀದನನ್ನು ರಾಜನಾಗಿ ನೇಮಿಸಲು ತೀರ್ಮಾನಿಸಿಕೊಳ್ಳುತ್ತಾರೆ. ದಾವೀದನು 40 ವರ್ಷಗಳು ಪರಿಪಾಲನೆ ಮಾಡುತ್ತಾನೆ. ಪ್ರತ್ಯಕ್ಷ ಗೂಡಾರದಲ್ಲಿ ಮಂದಿರವು ಪ್ರತ್ಯಕ್ಷ ಗೂಡಾರದಲ್ಲಿ ಇರುವುದು ದಾವೀದನಿಗೆ ಇಷ್ಟ ಇರಲಿಲ್ಲ. ದೇವರಿಗಾಗಿ ಒಂದು ಮಂದಿರವನ್ನು ಕಟ್ಟಿಸಬೇಕೆಂದು ಅಂದುಕೊಳ್ಳುತ್ತಾನೆ. ದೇವರು, ನಿನ್ನ ಕೈ ಯುದ್ಧಗಳಿಂದ ರಕ್ತಮಯವಾಗಿರುವುದರಿಂದ ನಿನ್ನ ಮಗನ ಮೂಲಕ ಆ ಮಂದಿರವನ್ನು ಕಟ್ಟಿಸಿ ಮುಗಿಸುತ್ತಾನೆ ಎಂದು ಹೇಳಿದರು. ದಾವೀದನು ವೃದ್ಧಾಪ್ಯಕ್ಕೆ ಬಂದ ನಂತರ ದೇವರು ರಾಜ್ಯದ ಬಾಧ್ಯತೆಯನ್ನು ಸೊಲೊಮೋನನಿಗೆ ಒಪ್ಪಿಸುತ್ತಾರೆ. ಸೊಲೊಮೋನನು ತನ್ನ ತಂದೆಯ ಆಸೆಯಂತೆ ದೇವರಿಗಾಗಿ ಒಂದು ಮಂದಿರವನ್ನು ಕಟ್ಟಿಸಿ ಮುಗಿಸುತ್ತಾನೆ. ದೇವರು ಸೊಲೊಮೋನನನ್ನು ಜ್ಞಾನದಲ್ಲಿಯೂ ಐಶ್ವರ್ಯದಲ್ಲಿಯೂ ಅಧಿಕಾರದಲ್ಲಿಯೂ ಆಶೀರ್ವದಿಸಿದರೂ ಸಹ ಅನೇಕ ಪಾಪಗಳನ್ನು ಮಾಡಿ ದೇವರಿಗೆ ದೂರವಾಗಿ ಈತನು 700 ಮಂದಿ ಪತ್ನಿಯರನ್ನು 300 ಮಂದಿ ಉಪಪತ್ನಿಯರನ್ನು ವಿವಾಹವಾಗುತ್ತಾನೆ. ತಾನು ವಿವಾಹವಾಗಿರುವ ಸ್ತ್ರೀಯರ ನಿಮಿತ್ತ ನಿಜವಾದ ದೇವರಾಗಿರುವಂಥ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕುವುದಕ್ಕೆ ಮುಂದಾದಾಗ ದೇವರು ಸೊಲೊಮೋನನು ಎಚ್ಚರಿಸಿದರೂ ಆ ಎಚ್ಚರಿಕೆಗೆ ಕಿವಿಗೊಡದ ಸೊಲೊಮೋನನ ರಾಜ್ಯವನ್ನು 2 ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ. ಕ್ರಿಸ್ತಪೂರ್ವ ಸುಮಾರು 931ನೇ ವರ್ಷದಲ್ಲಿ ಇಸ್ರಾಯೇಲ್ ರಾಜ್ಯ 2 ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ. ಮೊದಲನೆಯದು ಯಹೂದ್ಯ ರಾಜ್ಯ, ಎರಡನೆಯದು ಇಸ್ರಾಯೇಲ್ ರಾಜ್ಯ. ಯಹೂದ್ಯ ರಾಜ್ಯದಲ್ಲಿ ಯಹೂದ್ಯರು ಹಾಗೂ ಬೆನ್ಯಾಮೀನ್ ಗೋತ್ರಗಳು ಕಾಣಿಸುವುದು.
ಆದರೆ ಇಸ್ರಾಯೇಲ್ ರಾಜ್ಯದಲ್ಲಿ ಉಳಿದ 10 ಗೋತ್ರಗಳು ಕಾಣಿಸುವುದು. ಒಟ್ಟಾರೆ 20 ರಾಜ್ಯರು ಯಹೂದ್ಯ ರಾಜ್ಯವನ್ನು ಆಳಿದರು. ಇದರಲ್ಲಿ 8 ಜನ ಉತ್ತಮವಾಗಿ ಪರಿಪಾಲನೆ ನಡೆಸುತ್ತಾರೆ. ಆದರೆ ಇಸ್ರಾಯೇಲ್ ರಾಜ್ಯವು ಆಳಿದವರ ಸಂಖ್ಯೆ 19. ಒಬ್ಬರು ಸಹ ಉತ್ತಮವಾಗಿ ಪರಿಪಾಲನೆ ನಡೆಸದೆ ಹೋದರು. ಯಹೂದ್ಯರು ಹಂತ ಹಂತವಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಪ್ರಾರಂಭಿಸಿದರು. ಆದರೆ ಇಸ್ರಾಯೇಲ್ಯರು ದಾರಿ ತಪ್ಪಿ ದೇವರಿಗೆ ಇಷ್ಟ ಇಲ್ಲದೆ ಇರುವ ರೀತಿಯಲ್ಲಿ ಜೀವಿಸಲು ಪ್ರಾರಂಭಿಸಿದರು. ದೇವರು ಎಷ್ಟು ಮಂದಿ ಪ್ರವಾದಿಗಳನ್ನು ಕಳುಹಿಸಿದರೂ ಅವರು ಮಾರ್ಪಡದೆ ಹೋದದ್ದನ್ನು ನೋಡಿ ಅಶ್ಶೂರ್ಯರು ಅವರ ವಿರುದ್ಧವಾಗಿ ಎಬ್ಬಿಸಿದರು. ಕ್ರಿಸ್ತಪೂರ್ವ ಸುಮಾರು 721ನೇ ವರ್ಷದಲ್ಲಿ ಇಸ್ರಾಯೇಲ್ಯರು ಬಂದಿಗಳಾಗಿ ಕೊಲ್ಲಲ್ಪಟ್ಟರು. ಯಹೂದ್ಯರ ಪರಿಪಾಲನೆ ಉತ್ತಮವಾದದ್ದರಿಂದ ವಿಭಜನೆಯ ನಂತರವೂ ಸಹ ದೇವರು ಈ ಯಹೂದ್ಯ ರಾಜ್ಯವನ್ನು ಮುಂದುವರಿಯುವಂತೆ ಸುಮಾರು 346 ವರ್ಷಗಳು ಮುಂದುವರಿಯುವಂತೆ ಮಾಡಿದರು. ಯಹೂದ್ಯರು ಸಹ ಹಂತ ಹಂತವಾಗಿ ದೇವರಿಗೆ ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡತೊಡಗಿದಾಗ ದೇವರು ಯೆಶಾಯ ಹಾಗೂ ಯೆರೆಮೀಯನಂಥ ಪ್ರವಾದಿಗಳನ್ನು ಕಳುಹಿಸಿದರು. ಅವರು ಮಾರ್ಪಡದೆ ಹೋದದ್ದನ್ನು ನೋಡಿ ಅವರ ವಿರುದ್ಧವಾಗಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಅವರ ವಿರುದ್ಧವಾಗಿ ಎಬ್ಬಿಸಿದರು. ಕ್ರಿಸ್ತಪೂರ್ವ ಸುಮಾರು 586ನೇ ವರ್ಷದಲ್ಲಿ ರಾಜನಾದ ನೆಬೂಕದ್ ರಾಜನು ಇವರನ್ನು ಸೆರೆ ಹಿಡಿದುಕೊಂಡು ಹೋಗುವನು. ಯಹೂದ್ಯರ ಕೆಲವರು ಮರಣ ಹೊಂದುವರು, ಇನ್ನು ಕೆಲವರು ಬಂದಿಗಳಾಗಿ ಕೊಳ್ಳಲ್ಪಡುವರು. ಬಂಧಿಸಲ್ಪಟ್ಟವರಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಎಜ್ರ, ನೆಹೆಮೀಯ, ಎಸ್ತೇರಳು ಇರುವರು. ಯಹೂದ್ಯರು ಸುಮಾರು 70 ವರ್ಷಗಳು ಬಂದಿಗಳಾಗಿ ಇರಬೇಕಾಗಿ ಬರುತ್ತದೆ. ಇವರ ಮಂದಿರವು ಪುನರ್ ನಿರ್ಮಾಣ ವಿಚಾರದಲ್ಲಿ ಅಡ್ಡಿಆತಂಕಗಳ ನಿಮಿತ್ತ ಧೈರ್ಯಪಡಿಸಲು ದೇವರು ಜಕರ್ಯ ಹಾಗೂ ಯೆರೆಮೀಯನಂಥ ಪ್ರವಾದಿಗಳನ್ನು ಕಳುಹಿಸಿದರು. ಜಕರ್ಯ ಹಾಗೂ ಹಗ್ಗಾಯನನ್ನು ಕಳುಹಿಸುತ್ತಾರೆ. ಜೆರುಬ್ಬಾಬೆಲನು ಮಂದಿರವನ್ನು ಪೂರ್ತಿ ಕಟ್ಟಿಸಿ ಮುಗಿಸುತ್ತಾನೆ. ಸುಮಾರು 50,000 ಜನರು ತಮ್ಮ ಸ್ಥಳಕ್ಕೆ ಸೇರಿಕೊಳ್ಳುವರು. ಅವರ ನಾಯಕರಾಗಿ ಜೆರುಬ್ಬಾಬೆಲನು ಇವರನ್ನು ನಡೆಸುತ್ತಾನೆ. ಇವರ ಮಂದಿರವು ಪುನರ್ ನಿರ್ಮಾಣ ವಿಚಾರದಲ್ಲಿ ಅಡ್ಡಿ ಆತಂಕಗಳ ನಿಮಿತ್ತ ಧೈರ್ಯಪಡಿಸಲು ದೇವರು ಜಕರ್ಯ ಹಾಗೂ ಯೆರೆಮೀಯನಂಥ ಪ್ರವಾದಿಗಳನ್ನು ಕಳುಹಿಸುತ್ತಾರೆ. ಅರ್ತಷಸ್ತನ ಕಾಲದಲ್ಲಿ ನೆಹೆಮೀಯನು ಪಾನದಾಯಕನಾಗಿ ಇರುತ್ತಾನೆ. ಈ ಅರ್ತಷಸ್ತನು ಅಶ್ವೇರೋಷನ ಕುಮಾರನು. ಅಶ್ವೇರೋಷನ ಪತ್ನಿಯ ಹೆಸರು ಎಸ್ತೇರಳು. ನೆಹೆಮೀಯನು 52 ದಿನಗಳಲ್ಲಿ ಪ್ರಾಕಾರವನ್ನು ಕಟ್ಟಿಸಿ ಮುಗಿಸುತ್ತಾನೆ. ಈ ಕಾಲದಲ್ಲಿಯೇ ಎಜ್ರನು ದೇವರ ಮಾತುಗಳನ್ನು ತಿಳಿಸಿ ಯಹೂದ್ಯರನ್ನು ದೇವರಿಗೆ ಹತ್ತಿರ ಮಾಡುತ್ತಾನೆ. ಹೀಗೆ ಹಳ ಒಡಂಬಡಿಕೆಯಲ್ಲಿ ನೋಹನ ಕಾಲಕ್ಕಿಂತ ಮುಂಚಿತವಾಗಿ ನಡೆದಿರುವುದು. ಇವುಗಳನ್ನು ದೇವರು ಪ್ರತ್ಯೇಕವಾಗಿ ಬರೆಸಿದ್ದಾರೆ. ಉದಾಹರಣೆ ಯೋಬನ ಚರಿತ್ರೆ. ಹೀಗೆ ಹಳ ಒಡಂಬಡಿಕೆಯು ಸುಮಾರು 4,000 ವರ್ಷಗಳು ಇತಿಹಾಸವನ್ನು ಸೂಚಿಸುತ್ತದೆ. ಆದಾಮನ ಕಾಲದಿಂದ ಹಿಡಿದು ನೋಹನ ಕಾಲದವರೆಗೆ 1000 ವರ್ಷಗಳು. ನೋಹನ ಕಾಲದಿಂದ ಹಿಡಿದು ಅಬ್ರಹಾಮನ ಕಾಲದವರೆಗೆ 1000 ವರ್ಷಗಳು. ಅಬ್ರಹಾಮನ ಕಾಲದಿಂದ ಹಿಡಿದು ದಾವೀದನ ಕಾಲದವರೆಗೆ 1000 ವರ್ಷಗಳು. ದಾವೀದನ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತರ ಕಾಲದವರೆಗೆ 1000 ವರ್ಷಗಳು. ಎಲ್ಲರಿಗೂ ವಂದನೆಗಳು. ಓಕೆ, ಏನರ್ಥ ಆಯಿತು ಪ್ರಿಯರೇ ನಮಗೆ? ಆ ಹುಡುಗ ಹೇಳಿರುವಂತಹದ್ದು ಹಳೆ ಒಡಂಬಡಿಕೆ ಒಂದು ಸಾರಾಂಶ. ಏಕೆಂದರೆ ಯಾವ ಕಾಲ ಆದ ನಂತರ ಯಾವ ಕಾಲ ಅಂಥೇಳಿ ನಮಗೆ ಆಗಾಗ ಕನ್ಫ್ಯೂಸ್ ಆಗ್ತಿರುತ್ತಲ್ವ ತುಂಬ. ಅದರ ಜೊತೆಗೆ ಯಾವ ರಾಜ ಆದ ನಂತರ ಯಾವ ರಾಜ ಬರ್ತಾರೆ, ಯಾರಾದ ನಂತರ ಯಾವ ಮನುಷ್ಯನು ಬರ್ತಾರೆ, ನೋಹ ಆದಮೇಲೆ ಅಬ್ರಹಾಮನ ಆದಮೇಲೆ ನೋಹನ, ಈ ಕನ್ಫ್ಯೂಷನ್ ಇರುತ್ತಲ್ವ. ಅದಕ್ಕೋಸ್ಕರ ಸಮರೈಸ್ ಮಾಡುವಂತಹ ಪ್ರಯತ್ನ ಮಾಡಿರುವಂತಹದ್ದೇ ಇದು 20 ನಿಮಿಷಗಳಲ್ಲಿ. ಹೌದಾ?
ಇಸ್ರಾಯೇಲಿಯರು ಯಾವಾಗ ಎರಡು ಭಾಗಗಳಾಗಿ ವಿಂಗಡಿಸಲ್ಪಡ್ತಾರೆ, ಒಂದು ಭಾಗವನ್ನು ಯಾರು ಸರಿಯಾಗಿ ಕೊಳ್ಳಲ್ಪಡ್ತಾರೆ, ಇನ್ನೊಂದು ಭಾಗವನ್ನು ಯಾರು ಸರಿಯಾಗಿ ತೊಗೊಂಡು ಹೋಗ್ತಾರೆ, ನಮಗೇನಾದರೂ ಸ್ವಲ್ಪ ಅರ್ಥ ಆಯಿತಾ? ಅಟ್ಲೀಸ್ಟ್ ಸ್ವಲ್ಪ ಹಳೆ ಒಡಂಬಡಿಕೆಯ ಗಿಸ್ಟ್ ಆದರೂ ಓಕೆ. ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ಹುಡುಗನಿಗೆ ಇನ್ನೂ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ, ಈ ಹುಡುಗ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಹಳೆ ಒಡಂಬಡಿಕೆಯನ್ನು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಹಾಗಿದ್ರೆ. ಓಕೆ, ಲಾಸ್ಟಿಂದ ಬರೋಣ. ಈಗ ಫಸ್ಟಿಂದ ಆದಾಮನಿಂದ ಹೋಗಿ ಹಳೆ ಒಡಂಬಡಿಕೆ ಮುಗಿಸಿರುವಂತಹದ್ದಾಗಿದೆ. ಈಗ ಮತ್ತೆ ಹಿಂದೆಯಿಂದ ಬರೋಣ. ಓಕೆ, ಹಾಗಾದರೆ ಸೊಲೊಮೋನ್ ನನಗೆ ಹೇಳು, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರ ರಾಜ್ಯ ಎರಡು ಭಾಗಗಳಾಗುತ್ತಲ್ವ? ಯಾವ ಕಾಲದಲ್ಲಿ ಎರಡು ಭಾಗಗಳಾಗುತ್ತೆ? ರಾಜರ ಕಾಲದಲ್ಲಿ ಎರಡು ಭಾಗ ಆಗುತ್ತೆ. ಹಾಗಾದರೆ ರಾಜರ ಕಾಲದಲ್ಲಿ ಆಳಿದಂತಹ ರಾಜರಿಗೆ ಎರಡು ಉದಾಹರಣೆ ಕೊಡು ನೋಡೋಣ. ಸೌಲನು, ದಾವೀದನು, ಸೊಲೊಮೋನನು. ಓಕೆ, ರಾಜರ ಕಾಲಕ್ಕಿಂತ ಹಿಂದೆ ಯಾವ ಕಾಲ ಇತ್ತು? ನ್ಯಾಯಸ್ಥಾಪಕರ ಕಾಲ. ಓಕೆ, ನ್ಯಾಯಸ್ಥಾಪಕರ ಕಾಲ. ಹಾಗಾದರೆ ನ್ಯಾಯಸ್ಥಾಪಕರಿಗೆ ಒಂದೆರಡು ಉದಾಹರಣೆ ಕೊಡು. ಗಿದ್ಯಾನ, ಯೆಫ್ತಾಹ, ಸಂಸೋನನು. ಓಕೆ, ಹಾಗಾದರೆ ನ್ಯಾಯಸ್ಥಾಪಕರ ಕಾಲಕ್ಕಿಂತ ಹಿಂದೆ ಯಾವ ಕಾಲ ಇತ್ತು? ನ್ಯಾಯಸ್ಥಾಪಕರ ಕಾಲಕ್ಕಿಂತ ಹಿಂದೆ ಯಾವ ಕಾಲ ಇತ್ತು? ನಾಯಕರ ಕಾಲ. ನಾಯಕರಿಗೊಂದೆರಡು ಉದಾಹರಣೆ ಕೊಡು. ಮೋಶೆ, ಯೆಹೋಶುವನು. ಓಕೆ, ಹಾಗಾದರೆ ಮೋಶೆ ಇಸ್ರಾಯೇಲಿಯರನ್ನ ಬಿಡಿಸುವುದಕ್ಕಿಂತ ಮುಂಚೆ ಇಸ್ರಾಯೇಲಿಯರು ಎಲ್ಲಿದ್ದರು? ಐಗುಪ್ತ ಸೆರೆಯಲ್ಲಿದ್ದರು. ಹಾಗಾದರೆ ಇಸ್ರಾಯೇಲಿಯರು ಯಾರ ಸಂತಾನ ಇಷ್ಟಕ್ಕೂ? ಯಾಕೋಬನ ಸಂತಾನ. ಹಾಗಾದರೆ ಯಾಕೋಬನ ತಂದೆ ಹೆಸರೇನು? ಅಬ್ರಾಮನು. ಯಾಕೋಬನ ತಂದೆ ಹೆಸರೇನು? ಇಸಾಕನು. ಇಸಾಕನ ತಂದೆ ಹೆಸರೇನು? ಅಬ್ರಹಾಮನು. ಅಬ್ರಹಾಮನ ಯಾರ ಸಂತಾನ? ತೆರಹನು ಯಾರ ಸಂತಾನ? ಶೇಮ್ ಸಂತಾನ. ಓಕೆ, ಶೇಮನು ಯಾರ ಸಂತಾನ? ನೋಹನು ಯಾರ ಸಂತಾನ? ತೆರಹನ ಸಂತಾನ. ನೋಹನು ಯಾರ ಸಂತಾನ? ಸೇತನನ ಸಂತಾನ. ಸೇತನ ತಂದೆ ತಾಯಿ ಹೆಸರೇನು? ಆದಾಮ್ ಅವರ ತಂದೆ ಹೆಸರೇನು? ದೇವರಿದ್ದಾರಾ? ಇದ್ದಾರೆ. ಓಕೆ, ಥ್ಯಾಂಕ್ ಯು. ನಾವೀಗ ಮಾಡಿದಂತಹ ಪ್ರಯತ್ನ ಹಿಂದೆಯಿಂದ ಬಂದ್ವಿ. ಇಸ್ರಾಯೇಲಿಯರ ಸಾಮ್ರಾಜ್ಯ ಎಲ್ಲಿಂದ ವಿಭಜನೆ ಆಯಿತೋ ಅಲ್ಲಿಂದ ಹಿಡಿದು ಮತ್ತೆ ದೇವರ ಬಳಿಗೆ ಅಲ್ಲಿಂದ ಹಿಡಿದು ಮತ್ತೆ ರಾಜರ ಅಲ್ಲಿಂದ ಹಿಂದೆಯಿಂದ ಬಂದರೆ ನಮಗೇನು ಸಿಕ್ಕತ್ತೆ ಪ್ರಿಯರೇ? ಇಸ್ರಾಯೇಲಿಯರ ಕಾಲ ಯಾವ ಕಾಲ? ರಾಜರ ಕಾಲನ ಯಾವ ಕಾಲ? ಇಸ್ರಾಯೇಲಿಯರ ಎರಡು ವಿಭಜನೆ ಆಗಿದ್ದು ಯಾವ ಕಾಲದಲ್ಲಿ? ರಾಜರ ಕಾಲದಲ್ಲಿ. ಅದರ ಹಿಂದೆ ಯಾವ ಕಾಲ? ನ್ಯಾಯಸ್ಥಾಪಕರ. ಅದರ ಹಿಂದೆ ಯಾವ ಕಾಲ? ನಾಯಕರ ಕಾಲ. ನಾಯಕರಲ್ಲಿ ಯಾರ್ಯಾರನ್ನು ನೋಡ್ಬೋದು ನಾವು? ಮೋಶೆ, ಯೆಹೋಶುವ. ಅದರ ಹಿಂದೆ ಅಲ್ವಾ ಇಸ್ರಾಯೇಲಿಯರು ಬಂದಿಗಳಾಗಿ ಐಗುಪ್ತ ದೇಶದಲ್ಲಿದ್ದಿದ್ದು? ಓಕೆ, ಬಿಡಿಸ್ಲಿಕ್ಕೆ ಯಾರನ್ನು ನೇಮಿಸ್ತಾರೆ ದೇವರು? ಮೋಶೆಯನ್ನು. ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಇಸ್ರಾಯೇಲಿಯರು ಎಲ್ಲಿಂದ ಬಂದರು? ಇಸ್ರಾಯೇಲಿಯರಿಗೆ ಮೂಲ ಪುರುಷನು ಯಾರು? ಯಾಕೋಬನು. ಯಾಕೋಬನ ತಂದೆ? ಇಸಾಕನ ತಂದೆ? ಅಬ್ರಹಾಮನು. ಈಗ ನಾವು ಸ್ವಲ್ಪ ವಂಶಾವಳಿಯನ್ನು ಸ್ಕಿಪ್ ಮಾಡಿ ಮುಖ್ಯವಾಗಿರುವಂತಹ ಮೂಲ ಪುರುಷರನ್ನು ಮಾತ್ರ ಆ ಹುಡುಗನ ಬಾಯಿಂದ ಕೇಳಿತ್ತು. ಹೇಗೆ ಅಂತ ಹೇಳಿದ್ರೆ ಉಲ್ಟಾ. ಯಾಕೋಬನು, ಇಸಾಕನು, ಅಬ್ರಹಾಮನು ತೆರಹನಿಂದ, ತೆರಹನು ಶೇಮನಿಂದ, ಶೇಮನು ಸೇತನಿಂದ, ಸೇತನು ಆದಾಮ್ ಅವರು ದೇವರಿಂದ. ಈ ಚರಿತ್ರೆಯನ್ನು ಇವತ್ತು ನೋಡಿದ್ದೇವೆ. ಏನಾದರೂ ಸ್ವಲ್ಪ ಇವಾಗ ತಲೆಗೆ ಹೋಯ್ತಾ? ಈ ವಿಡಿಯೋ ಯೂಟ್ಯೂಬಲ್ಲಿ ಯಾವಾಗ ಅಪ್ಲೋಡ್ ಆಗುತ್ತೋ ಅವಾಗ ಮತ್ತೆ ಕೇಳಿದ್ರೆ ಹಳೆ ಒಡಂಬಡಿಕೆಯ ಮುಖ್ಯವಾಗಿರುವಂಥ ಸಾರಾಂಶವನ್ನು ನಾವು ತಿಳ್ಕೋಬಹುದು. ಏಕೆಂದರೆ ಯಾರಾದಮೇಲೆ ಯಾರು? ಹೇಗೆಂದರೆ ತುಂಬ ಜನರಿಗೆ ಅಬ್ರಹಾಮನ ಆದಮೇಲೆ ನೋಹನ ಆದಮೇಲೆ ಅಬ್ರಹಾಮನ, ಸೇತನ ಆದಮೇಲೆ ಆದಾಮವ ಆದಮೇಲೆ ಸೇತನ, ಈ ಪ್ರಶ್ನೆಗಳೆಲ್ಲ ಬರ್ತಿರುತ್ತೆ. ಅದಕ್ಕೆ ಇದು ಒಂದು ಸರಿ ಅಪ್ಲೋಡ್ ಆದಮೇಲೆ ಮತ್ತೆ ಕೇಳುವಂತಹ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಮಕ್ಕಳಿಗೂ ಸಹ ತಂದೆ ತಾಯಿ ಆಗಿರುವಂಥವರು ದಯವಿಟ್ಟು ಇದೇ ರೀತಿ ಸತ್ಯವೇದದ ಶಿಕ್ಷಣವನ್ನು ದಯವಿಟ್ಟು ಕೊಡಿ. ಚಿಕ್ಕ ವಯಸ್ಸಿನಿಂದಲೇ ದೊಡ್ಡವರಿಗೂ ಸಹ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು, ವಂಶಾವಳಿಯ ವಿಚಾರಗಳು, ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರವಾದಿಗಳು, ಯಾರಾದ ನಂತರ ಯಾರು, ಯಾವ ಗ್ರಂಥ ಆದ ನಂತರ ಯಾವ ಗ್ರಂಥ, ಇದೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಮನವರಿಕೆ ಆಗುವಂತೆ ಮಾಡುವಂತಹ ಜವಾಬ್ದಾರಿ ನಿಮ್ಮದು. ಮಾಡ್ತೀವ ಇನ್ನು ಮುಂದೆ? ಓಕೆ, ಥ್ಯಾಂಕ್ ಯು ಕಣೋ. ಧನ್ಯವಾದಗಳು ಪ್ರಿಯರೇ. ಮುಂದಿನ ಕಾರ್ಯಕ್ರಮವನ್ನು ತಂದೆಯವರು ಬಂದು ನಡೆಸ್ಕೊಡ್ತಾರೆ.